ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು 4 ವರ್ಷದ ಹಿಂದೆ ಅಡಿಕೆ ಗಿಡ ಹಾಕಿದ್ವಿ. ಅದು ಇವಾಗ ಅಡಿಕೆ ಮೊದಲ ಒಂಬಳೆ ಬಿಟ್ಟಿದೆ. ಅದನ್ನು ನಾನು ಇವತ್ತು ಪೂಜೆ ಮಾಡಿದ್ದು ವಿಡಿಯೋನ ಯಾವ ರೀತಿ ಇತ್ತು, ನಮ್ಮ ಕಡೆ ಯಾವ ರೀತಿ ಪೂಜೆ ಮಾಡ್ತೀವಿ ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ನಾವು ಮೊದಲು ಮನೆಯಲ್ಲೆಲ್ಲ ಪೂಜೆ ಮಾಡಿ ಎಲ್ಲರೂ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಎಲ್ಲ ಮಾಡ್ಕೊಂಡು ತಗೊಂಡು ಬಂದಿದ್ವಿ ತೋಟಕ್ಕೆ. ನಾನು ಆ ವಿಡಿಯೋನ ಶೇರ್ ಮಾಡ್ಕೊಳಕ್ಕಾಗಿಲ್ಲ, ಮನೇಲಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ತುಂಬ ಲೇಟಾಗಿತ್ತು. ಇಲ್ಲಿ ತೋಟಕ್ಕೆ ಆಂಜನೇಯ ಸ್ವಾಮಿನ ಕರ್ಕೊಂಬಂದು ನಾವು ಇಲ್ಲಿ ಪೂಜೆ ಮಾಡ್ತೀವಿ. ನಾವು ಯಾವ ಅಡಿಕೆ ಗಿಡ ಪೂಜೆ ಮಾಡ್ತೀವಲ್ವ, ಆ ಅಡಿಕೆ ಗಿಡದ ಕೆಳಗಡೆನೇ ದೇವ್ರನ್ನ ಕೂರಿಸ್ಬಿಟ್ಟು ಆಂಜನೇಯ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿ ಭೂತಪ್ಪ ಇದೆಯಲ್ಲ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಆ ದೇವ್ರನ್ನ ಕರ್ಕೊಂಡು ಬಂದು ಅಡಿಕೆ ಗಿಡದ ಕೆಳಗಡೆ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಬಟ್ಟೆ ಎಲ್ಲ ಹಾಸ್ಬಿಟ್ಟು ಕೂರಿಸಿ ಅಡಿಕೆ ಗಿಡಕ್ಕೆ ಸೀರೆ ಎಲ್ಲ ಉಡಿಸಿ ಒಂಬಳೆ ಇದೆಲ್ಲ ಸಿಕ್ಸ್ಬಿಟ್ಟು ಪೂಜೆ ಮಾಡ್ತೀವಿ. ನಾವು ಮೊದಲು ಅಡಿಕೆ ಬಿಟ್ಟಿರೋದು ಇದೇ ಮರ ನೋಡಿ. ಅಲ್ಲಿ ಪೂಜೆ ಮಾಡಿಬಿಟ್ಟು ಎಲ್ಲರೂ ಸೇರ್ಕೊಂಡು ಬಂದ ತಕ್ಷಣ ದಾಸಪ್ಪರು ಎಲ್ಲರೂ ಚೆನ್ನಾಗಿ ಪೂಜೆ ಮಾಡಿ, ಅದಕ್ಕೆ ಎಲ್ಲರೂ ಒಬ್ಬೊಬ್ಬರೇ ಬಂದಿರೋರೆಲ್ಲ ಸೇರ್ಕೊಂಡು ಫ್ಯಾಮಿಲಿ ಮೆಂಬರ್ಸು ಮನೆಯಲ್ಲಿರೋರು ಎಲ್ಲರೂ ಪೂಜೆ ಮಾಡಿ ಹಾಲು ತುಪ್ಪ ಇರಿತೀವಿ ಮರಕ್ಕೆ. ಈ ರೀತಿ ಇರುತ್ತೆ ನಾವು ಅಡಿಕೆ ಗಿಡಕ್ಕೆ ಪೂಜೆ ಮಾಡೋದು. ಎಲ್ಲ ಪೂಜೆ ಮಾಡಿದ್ದೆ ದೇವರಿಗೆಲ್ಲ ನೈವೇದ್ಯ ಮಾಡಿ ಎಲ್ಲ ಮುಗಿದ ಮೇಲೆ ಬಂದಿರೋರಿಗೆಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟು ಊಟ ಫಸ್ಟ್ ಎಲ್ಲರೂ ಬಂದಿರೋರಿಗೆಲ್ಲರಿಗೂ ಊಟಕ್ಕೆ ಬಡಿಸ್ತೀವಿ. ಎಲ್ಲರನ್ನೂ ಮರದ ಕೆಳಗಡೆ ಚಾಪೆ ಹಾಸ್ಬಿಟ್ಟು ಎಲ್ಲರೂ ದಾಸಪ್ಪರಿಗೆಲ್ಲ ಫಸ್ಟು ಊಟಕ್ಕೆಲ್ಲ ನೀಡ್ತೀವಿ. ಬಂದಿರೋರೆಲ್ಲ ಬಟ್ಟೆ ತಂದಿರ್ತಾರೆ, ಯಾರು ಮರದ ಅಡಿಕೆ ಒಂಬಳೆ ಬಿಟ್ಟಿತ್ತಲ್ಲ ಅವ್ರು ನೋಡಿರೋರಿಗೆಲ್ಲ ಬಟ್ಟೆ ತಂದಿರ್ತಾರೆ. ಅವ್ರಿಗೆಲ್ಲ ಬಟ್ಟೆ ಕೊಟ್ಟು ಅರಿಶಿನ ಕುಂಕುಮ ಕೊಟ್ಟು ಎಲ್ಲ ಆದಮೇಲೆ ದಾಸಪ್ಪರಿಗೆ ಊಟಕ್ಕೆ ನೀಡಿಸಿ ಅವ್ರದ್ದು ಎಲ್ಲ ಊಟ ಆದಮೇಲೆ ಆಮೇಲೆ ಹೆಣ್ಮಕ್ಳು ಬಂದಿರ್ತಾರಲ್ಲ ಅವರಿಗೆ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಇದು ಮಾಡೋದು, ಕಾಲಿಗೆ ಬೀಳ್ದು ಆಶೀರ್ವಾದ ತಗೊಳ್ಳೋದು. ಈ ರೀತಿ ಇರುತ್ತೆ ನಮ್ಮ ಕಡೆ ಸಂಪ್ರದಾಯ. ಈ ರೀತಿ ಇತ್ತು ನಮ್ಮ ಕಡೆ ಪೂಜೆ. ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನಾವು ಪಾಯಸ, ಅನ್ನ, ಸಾರು, ಪಲ್ಯ, ಕೋಸಂಬರಿ ಇಷ್ಟು ಅಡುಗೆ ಮಾಡ್ಕೊಂಡು ಹೋಗಿದ್ವಿ. ಪಾಯಸ ನೋಡಿ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿ ಎಲ್ಲ ಮಾಡ್ಕೊಂಡು ತಗೊಂಡೋಗಿದ್ವಿ ಅಡುಗೆನ ತೋಟಕ್ಕೆ. ಆ ಒಂದು ಪರಿಸರ, ತೋಟ ಸುತ್ತಲೂ ತೋಟ ಗ್ರೀನರಿ ನಡುವೆ ಕೂತ್ಕೊಂಡು ಬಾಳೆ ಎಲೆ ಊಟ ಮಾಡೋದೇ ಒಂದು ಚಂದ ಅಲ್ವಾ. ನೋಡಿ, ಇಲ್ಲಿ ನಾನು ಯಾವಾಗಲೇ ಹೇಳ್ದಂಗೆ ಅರಿಶಿನ ಕುಂಕುಮ ಕೊಡ್ತಾಯಿದ್ದಾರೆ. ಬಂದಿರೋ ಮುತ್ತೈದರಿಗೆಲ್ಲ ಅರಿಶಿನ ಕುಂಕುಮ, ಬ್ಲೌಸ್ ಪೀಸು ಇದನ್ನೆಲ್ಲ ಕೊಡೋದು ನಮ್ಮ ಕಡೆ ಸಂಪ್ರದಾಯ. ನಿಮ್ಮ ಕಡೆ ಯಾವ ರೀತಿ ಇರುತ್ತೆ, ನಿಮ್ಮ ಕಡೆ ತೋಟದ ಪೂಜೆ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತಲೂ ಕಮೆಂಟ್ ಮಾಡಿ. ಹೆಣ್ಮಕ್ಳಿಗೆ ಬ್ಲೌಸ್ ಪೀಸು ಅರಿಶಿನ ಕುಂಕುಮ ಕೊಟ್ಟರೆ ಬಂದಿರೋ ಗಂಡು ಮಕ್ಕಳಿಗೆ ಟವಲ್ ಕೊಡ್ತೀವಿ. ಈ ರೀತಿ ಎಲ್ಲರಿಗೂ ಬಟ್ಟೆ ತಂದು ನಾವು ಮಾಡೋ ಸಂಪ್ರದಾಯ. ಮತ್ತು ಮನೆ ಹೆಣ್ಮಕ್ಳಿಗೂ ಸಹ ಬಟ್ಟೆ ತರಬೇಕು. ಸೀರೆ ಮರಕ್ಕೆ ಏರಿಸಿರ್ತೀವಲ್ಲ, ಅದು ಮನೆ ಮಕ್ಕಳು ಹೆಣ್ಮಕ್ಳು ಇರ್ತಾರಲ್ಲ ಅವರಿಗೆ ಉಡಿಸಿ ಮಡ್ಲಕ್ಕೆ ಹಾಕಿ ಕಳಿಸೋದು ನಮ್ಮ ಕಡೆ ಇರೋ ಸಂಪ್ರದಾಯ. ಮತ್ತು ಈ ರೀತಿ ಇರುತ್ತೆ ನಮ್ಮ ತೋಟದ ಪೂಜೆ. ಈ ರೀತಿ ಮಾಡಿದ್ವಿ ನಾವು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇನ್ನು ವಿಡಿಯೋ ಮುಂದೆ ಇದೆ ನೋಡಿ, ಹೇಗೆ ಅನ್ನಿಸ್ತು ಅಂತ ಸಪೋರ್ಟ್ ಮಾಡಿ. ಮತ್ತು ಪೂಜೆ ಮಾಡುವಾಗ ಆಂಜನೇಯ ಸ್ವಾಮಿನೂ ಅಷ್ಟೇ ತುಂಬ ಒಳ್ಳೆ ಆಶೀರ್ವಾದ ಮಾಡ್ತು ನಮಗೆ. ಬಲಗಡೆ ಹೂ ಪ್ರಸಾದ ಕೊಡ್ತು. ಎಲ್ಲರೂ ಗಂಟೆ ಹೊಡೆದು ಪೂಜೆ ಮಾಡ್ತಾಯಿದ್ವಿ. ಎಲ್ಲರೂ ತುಂಬ ಸೈಲೆಂಟಾಗಿ ಪೂಜೆ ಮಾಡ್ತಾಯಿದ್ವಿ. ತುಂಬ ಇಷ್ಟ ಆಯಿತು ಅನಿಸುತ್ತೆ. ದೇವರಿಗೆ ಎಷ್ಟು ಒಳ್ಳೆ ಆಶೀರ್ವಾದ ಮಾಡ್ತು ಅಂದರೆ, ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ ನೋಡಿ. ನಾನು ಈ ವಿಡಿಯೋ ಕ್ಲಿಪ್ಪಿಂಗಲ್ಲಿ ಇದರಲ್ಲಿ ಹಾಕಿಲ್ಲ, ನಾನು ಮರ್ತುಬಿಟ್ಟಿದ್ದೀನಿ ನೋಡಿ. ತುಂಬ ಚೆನ್ನಾಗಿತ್ತು, ನೀವು ನೋಡಿ ಕಣ್ಣು ತುಂಬ್ಕೊಳ್ಳಿ. ತುಂಬ ಚೆನ್ನಾಗಿ ಆಶೀರ್ವಾದ ಮಾಡ್ತು. ಬಲಗಡೆ ಹೂ ಪ್ರಸಾದ ಕೊಡ್ತು ಆಂಜನೇಯ ಸ್ವಾಮಿ. ನಾವು ಇಷ್ಟೆಲ್ಲ ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು ನಮಗೆ. ತುಂಬ ಖುಷಿ ಆಯಿತು ನೋಡಿ. ನಮ್ಮ ಅಡಿಕೆ ಗಿಡ ಯಾವ ರೀತಿ ಇದ್ದಾವೆ ಅಂತ ನಾನು ಎಲ್ಲ ಸ್ವಲ್ಪ ಫಾಸ್ಟಾಗಿ ವಿಡಿಯೋ ಮಾಡಿದ್ದೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನು ಅಂದ್ಕೋಬೇಡಿ. ನೋಡಿ, ಊಟಕ್ಕೆ ಇಡ್ತಾಯಿದ್ದಾರೆ ಎಲ್ರಿಗೂ ಒಬ್ಬೊಬ್ಬರಿಗೆ. ನಾವು ಬೆಳಗ್ಗೆ 7:30ಗೆ ಹೋಗಿದ್ವಿ, ಎಲ್ಲ ರೆಡಿ ಮಾಡ್ಕೊಂಡು ತಗೊಂಡು. 7:30ಗೆ ಮನೇಲೆಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗೋಷ್ಟೊತ್ತಿಗೆ ಒಂದು 9:30 ಆಗಿತ್ತು. ನಮ್ಮ ತೋಟಕ್ಕೆ ಹೋಗೋಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸಿ ನಾವು ಮನೆಗೆ ಬರೋ ಅಷ್ಟೊತ್ತಿಗೆ 2:30 ಆಗಿತ್ತು ಫ್ರೆಂಡ್ಸ್. 2:30ಗೆ ಬಂದು ನಾವಲ್ಲೇ ಊಟ ಮಾಡಿ ಸ್ವಲ್ಪ ಹೊತ್ತು ಇದ್ದು ತೋಟದಲ್ಲೆಲ್ಲ ಮಾತಾಡ್ಕೊಂಡು ಕೂತ್ಕೊಂಡಿದ್ದು. ಆಮೇಲೆ ಮನೆಗೆ 2:30 ಅಷ್ಟೊತ್ತಿಗೆ ಬಂದ್ವಿ. ನನ್ನ ಮಗನೂ ನನ್ನ ಅಳಿಯನೂ ಲಾಸ್ಟಿಗೆ ಊಟ ಮಾಡ್ತಾಯಿದ್ರು ಬಾಳೆ ಎಲೆಯಲ್ಲಿ. ಅದು ವಿಡಿಯೋ ಕ್ಯೂಟಾಗಿತ್ತು ಅಂತೇಳಿ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿದೆ ಅಷ್ಟೇ ನೋಡಿ. ಈ ರೀತಿ ಇತ್ತು ನಮ್ಮ ತೋಟದ ಪೂಜೆ. ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೋಡಿ, ಯಾರ್ಯಾರಿಗೇನು ಮಿಕ್ಕಿರೋರಿಗೆ ಕೊಟ್ಟಿರಲಿಲ್ಲ ಅರಿಶಿನ ಕುಂಕುಮ ಅಂತ ನಮ್ಮ ಆಂಟಿ ಎಲ್ಲರಿಗೂ ಕೊಡ್ತಾಯಿದ್ದಾರೆ ಈ ಕಡೆ ಸೈಡಿಗೆ. ಅದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ. ಕೊನೆಗೆ ಎಲ್ಲರೂ ಬಂದಿರೋರೆಲ್ಲ ಹೋದರು. ನಾವು 2 ಗಂಟೆ ತನಕ ಇದ್ದು ಹೋದ್ವಿ. ತೋಟನೂ ಹಂಗೆ ವಿಡಿಯೋ ಮಾಡ್ಕೊಂಡಿದ್ದೆ ನೋಡಿ. ಹೇಗೆ ಅನ್ನಿಸ್ತು ಅಂತ. ನಮ್ಮ ಮನೆಯವರು ತುಂಬ ಸುಸ್ತಾಗಿದ್ದಾರೆ ನೋಡಿ, ಎಲ್ಲ ಕೆಲಸ ಮಾಡಿ ಬೆಳಗಿಂದ ಸಾಕಾಗಿದ್ದರು. ಹೀಗಿತ್ತು ಫ್ರೆಂಡ್ಸ್ ನಮ್ಮ ಅಡಿಕೆ ತೋಟದ ಪೂಜೆ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇನ್ನೂ ವಿಡಿಯೋ ಮುಂದೆ ಇದೆ. ಹೊಸ್ದಾಗಿ ನೋಡ್ತಿರೋರು
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ ನೋಡಿ ಪ್ಲೀಸ್ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಬಾಯ್.